ಈ ಧನುಸ್ಸು ರಾಶಿಯವರಿಗೆ ಪ್ರಮುಖವಾಗಿರತಕ್ಕಂತಹದ್ದು ಯಾವುದೇ ಕಾರಣಕ್ಕೆ ಭಯಭೀತರಾಗ್ತಕ್ಕಂಥದ್ದು ಬೇಡವೇ ಬೇಡ ಅನ್ನೋದು ಒಂದು ನೀವು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅದರ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ, ಪ್ರತಿಫಲ ಅವನಿಗೆ ಬಿಟ್ಟುಬಿಡಿ. ನಾವು ಈ ಒಂದು ಬೆಳೆ ಇಟ್ಟಿದ್ವಿ, ತುಂಬ ಚೆನ್ನಾಗಿ ಫಸಲು ಬಂತು, ಭಾಳ ಖುಷಿ ಆಯಿತು, ಅರೆ ನಾವು ಕಷ್ಟಪಟ್ಟಿದ್ದಕ್ಕೆ ಒಳ್ಳೆಯ ಫಲ ಬಂತಪ್ಪ ಅನ್ನೋಂಥ ಖುಷಿ ನಿಮಗಿದೆ. ಪಾಪ ವಿಧಿ ಆಟವೇ ಬೇರೆ ಆಗಿತ್ತು. ಈ ಒಂದು ಚೆನ್ನಾಗಿ ಬಂದಿರತಕ್ಕಂಥ ಈ ಒಂದು ಬೆಳೆಗೆ ಅಲ್ಲಿ ಬೆಲೆ ಇಲ್ಲ. ಅದು ನಿಮ್ಮ ತಪ್ಪಲ್ಲ, ಅದು ನೀವು ಮಾಡ್ಕೊಂಡು ಹೋಗ್ತಾ ಇರ್ತಕ್ಕ ಪ್ರಾಮಾಣಿಕವಾಗಿ ಏನು ಮಾಡ್ತೀರೋ ಅದನ್ನು ಮಾಡ್ತಾ ಬನ್ನಿ. ಒಂದು ನಷ್ಟವಾದರೆ ಇಲ್ಲಿ ಏನು ನಷ್ಟ ಆಗಿತ್ತೋ ಅದರ 2ರಷ್ಟು ಮತ್ತಷ್ಟು ಇನ್ನಷ್ಟು ಒಳ್ಳೆಯ ಬೆಲೆ ಬರ್ತಕ್ಕಂತಹದ್ದು ಬೆಳೆ ನೀವು ಮತ್ತೊಂದು ಇರ್ತೀರಲ್ಲ, ಆವಾಗ ಅದರದ್ದು ಸೇರಿಸಿ ಬರ್ತಕ್ಕಂಥದ್ದು ಇರುತ್ತೆ. ಭಯಪಡಬೇಕಾಗಲ್ಲ. ಇಷ್ಟು ನೀವು ಜ್ಞಾಪಕ ಇಟ್ಕೊಂಡ್ರೆ ಸಾಕು ಅನ್ಕೋತೀನಿ. ಯಾಕೆ ಅಂತಂದರೆ ಈ ಧನುಸ್ಸು ರಾಶಿಯವರಿಗೆ ಈಗ ಅರ್ಧಾಷ್ಟಮ ಶನಿ ಪ್ರಾರಂಭ ಆಗ್ತಕ್ಕಂಥದ್ದು. ಯಾಕೆ ಅಂತಂದರೆ ತೃತೀಯಾಧಿಪ ನಿಮಗೆ ಚತುರ್ಥ ಸ್ಥಾನಕ್ಕೆ ಪಲ್ಲಟವಾಗ್ತಾರೆ. ಕುಟುಂಬದ ಸದಸ್ಯರಿರುತ್ತಾರೆ, ಬಹುಶಃ ಅವರವರಲ್ಲೇ ಎಲ್ಲೋ ಒಂದು ಕಡೆ ವಾಗ್ವಾದಗಳು, ಒಂದು ಕಿರಿಕ್ ಅನ್ನೋ ಪದ ಇರುತ್ತಲ್ಲ, ಅದು ಬಹುಶಃ ನಿಮ್ಮ ಮನಸ್ಸಿಗೆ ಆಗಾಗ ನಾಟ್ತಾ ಬರುತ್ತೆ. ಯಾರು ನಿಮ್ಮನ್ನು ಸಂತೈಸಿದರೋ ಅವರೇ ನಿಮ್ಮ ಮೇಲೆ ಈಗ ಆ ತರಹದ ಸಂತಾಪ ಸೂಚಿಸಿದಾಗ ಸ್ವಲ್ಪ ನೀವು ಗಮನ ಕೊಡಬೇಕು. ನಮ್ಮವರೇ ಅವರು, ಪರವಾಗಿಲ್ಲ, ಈ ಸಂದರ್ಭ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಲೇಬೇಕು ಅಂತಕ್ಕಂಥದ್ದು. ಯಾವ ರೀತಿ ಖುಷಿಯ ದಿನಗಳನ್ನು ನಾವು ತಗೊಳ್ಬೇಕು ಅಂತಂದರೆ ಯಾರು ಏನು ಹೇಳಿದ್ರು ಪಕ್ಕಕ್ಕಿಟ್ಟು ನಿಮ್ಮ ಆಲೋಚನೆಗೆ ಒಂದು ಅವಕಾಶವನ್ನು ಕೊಡಬೇಕು. ಇಲ್ಲಿ ಏನಂತಂದರೆ ಒಂದು ಹಾದಿನಲ್ಲಿ ಒಂದು ದಾರಿಯಲ್ಲಿ ಆನೆ ನಡೆದರೆ ಅದು ಗತ್ತು ಅಂತಾರೆ, ಆನೆ ನಡೆದರೆ ಗತ್ತು ಅಂತಾರೆ. ಅದೇ ದಾರಿಯಲ್ಲಿ ಆಡು ನಡೆದರೆ ಏನು ಕಿಮ್ಮತ್ತು ಅದಕ್ಕೆ ನೀವು ಆನೆಯಾಗಿ ಹೆಜ್ಜೆ ಇಡುತ್ತಾ ಮುಂದೆ ಹೋಗ್ತಾ ಇರ್ತೀವಿ. ಕುಟುಂಬ ಸ್ಥಾನದಲ್ಲಿ ಬರ್ತಕ್ಕಂತಹದನ್ನು ಮಾತ್ರ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನೀವು ಅಲ್ಲಿ ಪ್ರಧಾನ ಪಾತ್ರ ವಹಿಸ್ತೀರಿ. ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ 10 ಬಾರಿ ಯೋಚನೆ ಮಾಡೋದು ಒಂದನೇದಾದರೆ. ಎರಡನೇದು, ನೀವು ಯಾವ ಕಡೆ ನ್ಯಾಯ ಇರುತ್ತೋ ಆ ಕಡೆಗೆ ನೀವು ಕೊಡಬೇಕಾಗುತ್ತೆ. ನಿಮ್ಮ ಪರವಾಗಿರ್ತಕ್ಕಂಥವ್ರು ಅನ್ಯಾಯ ಆಗಿದ್ದರೆ ನೀವು ನ್ಯಾಯ ಸೂಚಿಸೋ ಹಾಗಿಲ್ಲ, ನೀವು ಜಡ್ಜ್ ಆಗಿರ್ತೀರಿ, ನೀವೇ ಜಡ್ಜ್ ಆಗಿರ್ತೀರಿ. ಇವಾಗ ಅದಕ್ಕಾಗಿ ನೀವೇನು ಮಾಡಬೇಕು, ತೀರ್ಥ ಮಾತ್ರ ಪಕ್ಷಪಾತವಿಲ್ಲದೆ ತೀರ್ಮಾನವಾಗಿರಬೇಕು. ಅಂತಹ ತೀರ್ಮಾನ ತೆಗೆದುಕೊಳ್ತೀನಿ ಅಂತಂದರೆ ಶನೈಶ್ಚರ ಅಲ್ಲೂ ಕೂಡ ನಿಮ್ಮನ್ನು ಪರೀಕ್ಷೆ ಮಾಡೋಕ್ಕೆ ಬಂದಿದ್ದನಲ್ಲ, ಅವ ಸೋತೋಗ್ತಾನೆ. ಎಳ್ಳು, ಎಳ್ಳೆಣ್ಣೆ, ನೀವು ತುಳಸಿಯನ್ನು, ಈ 3 ಚೆನ್ನಾಗಿ ನೆನಪಿಟ್ಕೊಳ್ಳಿ. ಈ ಒಂದು ಧನುಸ್ಸು ರಾಶಿಯವರು ಪ್ರತಿ ಶನಿವಾರ ಸಾಧ್ಯ ಆದರೆ ಶನೈಶ್ಚರನಿಗೆ ಅರ್ಪಣೆ ಮಾಡತಕ್ಕಂತಹದ್ದು, ಒಂದಷ್ಟು ನಿಮಿಷಗಳ ಕಾಲ ಕುಳಿತು ಧ್ಯಾನ ಮಾಡತಕ್ಕಂತಹದ್ದು, ಜೊತೆಗೆ ನೀವು ಸಾಧ್ಯ ಆದರೆ 19 ಪ್ರದಕ್ಷಿಣೆಯನ್ನು ಹಾಕಿ ಆ ಒಂದು ಶನೈಶ್ಚರ ದೇವಸ್ಥಾನದಲ್ಲಿ ಒಂದಷ್ಟು ಅನ್ನದಾನವನ್ನು ಮಾಡ್ತಾ ಬರ್ತಕ್ಕಂಥ ಪ್ರಕ್ರಿಯೆಯೇ ನಮಗೆ ಈ ಅರ್ಧಾಷ್ಟಮ ಶನಿಯ ದೋಷದಿಂದ ಹೊರಗೆ ತರ್ತಾ ಬರುತ್ತೆ.